ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ಇಂದಿನ ಮೊದಲನೇ ಪ್ರಶ್ನೆ, ಗೌತಮ ಬುದ್ಧ ಜನಿಸಿದ ಸ್ಥಳ ಯಾವುದು? ಲುಂಬಿನಿ. ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಪ್ರಸಿದ್ಧ ಮೀನಾಕ್ಷಿ ದೇವಾಲಯ ಎಲ್ಲಿದೆ? ಮಧುರೆ. ಭಾರತದ ಪ್ರಪ್ರಥಮ ಮುಸ್ಲಿಂ ರಾಷ್ಟ್ರಪತಿ ಯಾರು? ಜಾಕಿರ್ ಹುಸೇನ್. ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವುದು? ಬೈಕಲ್ ಸರೋವರ. ಕರ್ನಾಟಕದ ಅತಿದೊಡ್ಡ ದೇವಾಲಯ ಯಾವುದು? ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಇಂಗ್ಲೆಂಡಿನ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಶ್ರೀಮತಿ ಮಾರ್ಗರೆಟ್ ಥ್ಯಾಚರ್. ಯುರೋಪಿನ ಹೆಬ್ಬಾಗಿಲು ಯಾವುದು? ಬೆಲ್ಜಿಯಂ. ಶಂಕರಾಚಾರ್ಯರ ಜ್ಯೋತಿರ್ಮಠ ಪೀಠ ಎಲ್ಲಿದೆ? ಬದರಿನಾಥ್. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು? 6 ವರ್ಷ. ಉಕ್ಕಿನ ಸರ್ವಾಧಿಕಾರಿ ಎಂದು ಯಾರನ್ನು ಕರೆಯುತ್ತಿದ್ದರು? ಜೋಸೆಫ್ ಸ್ಟಾಲಿನ್. ಜಪಾನ್ ದೇಶದ ನಾಡ ಹಬ್ಬ ಯಾವುದು? ಶಿಂಟೋ. ಕರ್ನಲ್ ಗಡಾಫಿ ಯಾವ ದೇಶದವರು? ಲಿಬಿಯಾ. ಕೊಲಂಬಸ್ನ ಹಡಗಿನ ಹೆಸರೇನು? ಸೇಂಟ್ ಮರಿಯಾ. ಉತ್ತರ ಪ್ರದೇಶದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು? ಸುಚೇತಾ ಕೃಪಲಾನಿ. ಸುಡಾನ್ನ ನಾಣ್ಯ ಯಾವುದು? ಪೌಂಡ್. ತಾಜ್ ಮಹಲ್ ಕಟ್ಟಿಸಿದ ಮೊಘಲ ದೊರೆ ಯಾರು? ಶಹಜಹಾನ್. ರೋಮನ್ನರ ಯುದ್ಧ ದೇವತೆ ಯಾವುದು? ಮಾರ್ಸ್. ಭಾರತದ ಚುನಾವಣಾ ಆಯೋಗದ ಪ್ರಥಮ ಆಯುಕ್ತರು ಯಾರು? ಸುಕುಮಾರ ಸೇನ್. ವಂದೇ ಮಾತರಂ ಕವನವನ್ನು ಬರೆದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ಕನ್ನಡದ ಕುಲಪುರೋಹಿತರು ಎಂದು ಯಾರನ್ನು ಕರೆಯುತ್ತಾರೆ? ಆಲೂರು ವೆಂಕಟರಾಯರು. ಗೋವಾ ವಿಮೋಚನೆ ಆದ ವರ್ಷ ಯಾವುದು? 18 ಡಿಸೆಂಬರ್ 1961. ಕೆನಡಾದ ರಾಜಧಾನಿ ಯಾವುದು? ಒಟ್ಟಾವಾ. ರೋಮ್ ಉರಿಯುತ್ತಿದ್ದಾಗ ಪಿಟೀಲು ಬಾರಿಸಿದ ದೊರೆ ಯಾರು? ನೀರು. ಪಂಚಮಹಲ್ ಇರುವ ಸ್ಥಳ ಯಾವುದು? ಫತೇಪುರ್ ಸಿಕ್ರಿ. ಶ್ರೀಲಂಕಾದ ನಾಣ್ಯ ಯಾವುದು? ರುಪಿ. ಗರೀಬಿ ಹಟಾವೋ ಎಂದು ಘೋಷಿಸಿದವರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ಮೋತಿಲಾಲ್ ನೆಹರು ಅವರ ಮಗನ ಹೆಸರೇನು? ಜವಾಹರ್ಲಾಲ್ ನೆಹರು. ಅಮೆರಿಕ ಅಧ್ಯಕ್ಷರ ಅವಧಿ ಎಷ್ಟು? 4 ವರ್ಷ.
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನು ಊದಿದವರು ಯಾರು? ವೀರಮಂಗಲ ಪಾಂಡೆ. ನಮ್ಮ ಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ. ಪ್ರೀತಿಯಿಂದ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.